ಇದೇ ಫಸ್ಟ್ ಟೈಮ್ ನಾನು ಕೇಳಿದ ತಕ್ಷಣ ನೀವು ವರ ಕೊಟ್ಟಿರೋದು. ಥ್ಯಾಂಕ್ ಯು ಇನ್ನಿದೆ ನಿಮ್ಮ ಮನೆಯವರಿಗೆ. ಸುರಿತಾ ಯಾರೋ ನಿಮ್ ಫ್ರೆಂಡ್ ಬಂದಿದ್ರು, ಒಳಗ್ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಹೇಳ್ದೆ. ಅವ್ರು ಹಾಗೆ ಹೊರಟೋದ್ರು. ನನ್ನ ಫ್ರೆಂಡ್ ಹೆಸರೇನು ಅಂತ ಕೇಳಿದ್ಯಾ? ಅಯ್ಯೋ, ಅವ್ರ ಹೆಸರೇ ಹೇಳಿಲ್ಲ. ತುಂಬಾ ನಾಚಿಕೆ ಅವ್ರಿಗೆ. ಬರ್ತೀನಿ ಅಂತ ಹೇಳಿದ್ದಾರೆ ಬಿಡಿ, ಬರ್ತಾರೆ. ಈಗ್ಲಾದ್ರೂ ಹೇಳ್ಬೋದಾ ಗಿಫ್ಟ್ ಯಾರ್ಗೆ ಅಂತ? ಆಮೇಲೆ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಮೊದಲು ನಡೀರಿ ಹೋಗೋಣ. ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ. ಈ ಕಾರು ಅದಾಗದೇ ಹೋಗ್ಬಿಟ್ಟು ನೀನ್ ಯಾರು ಗಿಫ್ಟ್ ಕೊಡ್ಬೇಕು ಅಂತಿದ್ಯೋ ಅವ್ರ ಮುಂದೆ ಹೋಗಿ ನಿಂತು ಬಿಡುತ್ತೆ. ಸಸ್ಪೆನ್ಸ್ ಅಂತ ಸಸ್ಪೆನ್ಸ್. ಅದ್ ಯಾರ್ಗಂತ ಹೇಳು? ಸಾರಿ, ಸಾವಿತ್ರಿ ಅಕ್ಕನ ಮನೆಗೆ. ನಾನು ಅವಳಿಗೆ ಬೈದು ತುಂಬಾ ಬೇಜಾರು ಮಾಡ್ಬಿಟ್ಟೆ. ಅದಕ್ಕೇನೆ ಈ ಗಿಫ್ಟ್ ಕೊಟ್ಟು ಅವಳು ಖುಷಿ ಪಡ್ಸೋಣ ಅಂತ. ಬನ್ನಿ ನಾವೇ ಅವಳ ಮನೆಗೆ ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಸಾರಿ ಕೇಳ್ಕೊಂಬರೋಣ. ಸಾವಿತ್ರಿ ಮನೆಗೆ ಹೋಗ್ಬೇಕು ಬೇಡ? ಯಾಕೆ? ಅಲ್ಲ, ಅವ್ರ ಮನೇಲಿ ಯಾರು ಇರಲ್ಲ. ಐ ಮೀನ್ ಇಷ್ಟೊತ್ತಿಗೆಲ್ಲರೂ ಹೊರಗಡೆ ಹೋಗಿರ್ತಾರಲ್ವಾ? ನಿಮಗೆ ಹೇಗೆ ಗೊತ್ತು? ಅಲ್ಲ, ನನಗೆ ಗೊತ್ತಿಲ್ಲ. ಹೋಗಿರ್ಬೋದೇನೋ ಅಂತ ಗೆಸ್ ಮಾಡಿದೆ. ಇರೋ, ಏನಕ್ಕೂ ಒಂದು ಫೋನ್ ಮಾಡೋಣ. ಪ್ಲೀಸ್ ಬೇಡ ಪ್ರತಾಪ್, ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ. ಪ್ರತಾಪ್ ಪ್ಲೀಸ್. ಪ್ರತಾಪ್ ಬೇಡ ಪ್ರತಾಪ್. ಪ್ರತಾಪ್ ಪ್ಲೀಸ್ ಪ್ರತಾಪ್. ಸರ್ಪ್ರೈಸ್ ಪ್ರತಾಪ್ ಪ್ಲೀಸ್ ಪ್ರತಾಪ್. ಅವ್ರ ಮನೇಲಿ ಇದಾರ ಇಲ್ಲ? ಬೇಡ ಅಂತ ಹೇಳಿದ್ನಲ್ಲ. ಇರು. ಹಲೋ ಹಲೋ ಸತ್ಯ, ಹೇಳಿ ಬಾಸ. ವಿನುತಾ ನನ್ನನ್ ಕರ್ಕೊಂಡು ಸಾವಿತ್ರಿನ ನೋಡಕ್ಕೆ ನಿಮ್ ಮನೆಗೆ ಬರ್ತಾ ಇದ್ದಾಳೆ. ಯಾವ ಮನೆಗೆ? ಹಾ, ಅದೇ ನಿಮ್ ಮನೆಗೆ. ಅಯ್ಯೋ ಬಾಸು, ಹಂಗೆಲ್ಲ ಮಾಡ್ಬೇಡಿ ಬಾಸು. ಹೌದಾ? ಎಲ್ಲಿದೆ ಅದು? ಯಾವುದು? ಓ, ಮನೇಲಿ ಯಾರು ಇಲ್ವಾ? ಎಲ್ರೂ ಹೋಗಿದ್ದೀರಾ? ಹಾ, ಇಲ್ಲೇ ಇದೀವಲ್ಲ. ಏನು, ಎಲ್ರು ನಂದಿ ಬೆಟ್ಟಕ್ಕೆ ಹೋಗಿದ್ದೀರಾ? ಎಲ್ರು ಅಲ್ಲೇ ಇದ್ದೀರಾ? ಓಕೆ ಓಕೆ, ನಾವು ಬಂದ್ರೆ ಮನೆ ಬಾಗಿಲು ನೋಡ್ಕೊಂಡು ವಾಪಸ್ ಬರ್ಬೇಕಾ? ಓಕೆ ಓಕೆ. ಬಾಸು, ನೀವೇನ್ ಹೇಳ್ತೀರೋ ಅರ್ಥನ ಆಗ್ತಿಲ್ಲ. ಹಲೋ. ಓಕೆ ಓಕೆ, ಬಾಯ್, ಎಂಜಾಯ್. ವಿನುತಾ, ನಾನು ಹೇಳಿಲ್ವಾ ಅವ್ರ ಮನೇಲಿ ಯಾರು ಇರೋದಿಲ್ವಂತೆ, ಎಲ್ಲ ನಂದಿ ಬೆಟ್ಟಕ್ಕೆ ಹೋಗಿದ್ದಾರೆ. ನಡಿ ಹೋಗೋಣ. ನಾನು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ, ಎಲ್ಲ ಉಲ್ಟಾ ಆಗೋಯ್ತು. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ಏನ್ ಒಳ್ಳೇದು? ನಾನು, ನೀನು, ಈ ಗೊಂಬೆ, ಇಂಥ ರೊಮ್ಯಾಂಟಿಕ್ ಮೂಡ್ ಎಲ್ರಿಗೂ ಸಿಗಲ್ಲ. ಅದಕ್ಕೇನ್ ಮಾಡ್ಬೇಕು? ಡುಯೆಟ್. ಅನುಪಮ ಚಳಿತಾಳೆನು ಅನುಪಮ. ಪ್ರತಾಪ್, ಅದು ಅನುಪಮ ಅಲ್ಲ, ಅಂಬಿಕಾ. ಓಕೆ ಓಕೆ. ಇನ್ನು ಹತ್ತಿರ ಹತ್ತಿರ ಬರುವೆಯಾ? ಪ್ರತಾಪ್, ಏನಾಗಿದೆ ನಿಮ್ಗೆ? ಯಾಕೆ ಹತ್ರ ಬರ್ತಿದ್ದೀರಾ? ಇನ್ನು ಹತ್ತಿರ ಹತ್ತಿರ ಪ್ರತಾಪ್, ಬರುವೆಯಾ? ಪ್ರತಾಪ್, ಪ್ರತಾಪ್. ಭುವನ ಸುಂದರ ಸಮರಧೀರ ನನ್ನೆದೆಯಲ್ಲಿ ವಿನುತಾ, ವಾಟ್ ಅ ಸ್ವೀಟ್ ನ್ಯೂಸ್! ಬ್ಯಾಂಕ್ ಅವರು ನೋಟಿಸ್ ಕಳಿಸಿದ್ದಾರೆ. ನಂಜುಂಡಯ್ಯ ಮನೆ ಮೇಲೆ ತಗೊಂಡಿರೋ ಸಾಲನ ಇನ್ 2 ದಿನದಲ್ಲಿ ತೀರಿಸ್ಬೇಕು. ಒಂದ್ ವೇಳೆ ಹಾಗೆ ಮಾಡಿಲ್ಲ ಅಂದ್ರೆ ಬ್ಯಾಂಕ್ ಅವರು ಮನೆನ ಜಪ್ತಿ ಮಾಡ್ತಾರೆ, ಮನೆಯಲ್ಲಿರೋರು ಬೀದಿಗೆ ಬರ್ತಾರೆ, ನಾವು
ಅದನ್ನ ನೋಡ್ತೀವಿ. ಮಜಾ ಗೊತ್ತಾ ಮೇಡಮ್? ಈ ನೋಟಿಸ್ ಬಂದಿರೋ ವಿಷಯ ಆ ಮನ್ಲಿರೋರ್ಗೆ ಯಾರಿಗೂ ಗೊತ್ತೇ ಇಲ್ಲ. 2 ದಿನ ಆರಾಮಾಗಿರ್ಲಿ, 3ನೇ ದಿನಕ್ಕೆ ಬಾಂಬು ಬ್ಲಾಸ್ಟ್ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡ್ತೀನಿ, ನನ್ ಕೆಲಸ ಮಾತ್ರ ಯಾವ್ದು ಆಗೋದೇ ಇಲ್ಲ. ಏನೀಗ ಏನಾಗ್ಬೇಕಾಗಿರೋದು? ಹೇಳಿದೀನಲ್ಲ ಮೇಡಮ್, ಹಳ್ಳಿಲಿರೋ ನಮ್ ಪ್ರಾಪರ್ಟಿ ಆ ಪದ್ಮಾವತಿ ಸೈನ್ ಬೇಕು ಅಂತ. ಸುನೀತಾ, ಬೀದಿನಲ್ಲಿ ಬಿದ್ದೋರ್ಗೆ ತಿನ್ನೋದಕ್ಕೂ ಗತಿ ಇಲ್ದೇ ಇರ್ಬೇಕಾದ್ರೆ ಕೈಗೆ 2 ಲಕ್ಷ ಕೊಟ್ರೆ ಸಾಕು. ಕೈ ಮುಗಿದು ಕಾಲಿಗೆ ಬಿದ್ದು ಎಲ್ಲಿ ಬೇಕೋ ಎಷ್ಟು ಬೇಕೋ ಸಿಗ್ನೇಚರ್ ಹಾಕ್ತಾರೆ. ಯು ಡೋಂಟ್ ವರಿಯಾ. ಮ್ಯಾನೇಜರ್ ಮದನ್, ಯಾರು? ನಂಜುಂಡಯ್ಯ ಇದ್ದಾರಾ? ಹಾ, ಇದಾರೆ. ಕರೀರಿ. ಯಾರು ಬೇಕಾಗಿತ್ತು? ನೀವೇ ಬೇಕಾಯಿತು. ನಾನು ಸಂಯುಕ್ತ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್. ನಮಸ್ಕಾರ ಸರ್, ಬನ್ನಿ ಬೆಳಗ್ಗೆ. ಕೂತ್ಕೊಂಡು ಕಾಫಿ ಕುಡ್ಕೊಂಡು ಕಷ್ಟ ಸುಖ ಮಾತಾಡೋದಕ್ಕೆ ಬಂದಿಲ್ಲ, ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಎಚ್ಚರಿಕೆ? ಹೌದು, ನೀವು 15 ಲಕ್ಷ ಸಾಲ ತಗೊಂಡು 10 ತಿಂಗಳಾಯ್ತು. ಅದ್ರ ಕಂತು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ. ನೋಟಿಸ್ ಕಳ್ಸಿದ್ರೆ ರಿಪ್ಲೈ ಮಾಡಬೇಕು, ಇಲ್ಲ ನೇರವಾಗಿ ಬಂದು ನೋಡ್ಬೇಕು. ಅಷ್ಟು ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಸರ್, ನನ್ಗೆ ಯಾವ ನೋಟಿಸ್ ಬಂದಿಲ್ಲ ಸರ್. ನೋಟಿಸ್ ಕಳ್ಸಿದ್ದಕ್ಕೆ ನೀವೇ ಸೈನ್ ಮಾಡಿರೋ ಪ್ರೂಫ್ ಇದೆ ನಮ್ಮ ಹತ್ರ. ಎಲ್ರಿ ಕೊಡ್ರಿ ಅದು. ನೋಡಿ ಇಲ್ಲಿ. ಸರ್ ಸರ್, ನಿಜವಾಗ್ಲೂ ಹಣ ನಾನು ಕಟ್ಟಬೇಕಾಗತ್ತೆ ಅಂತ ಸುಳ್ಳು ಹೇಳಿದ್ರೆ ಫ್ರಾಡ್ ಕೇಸು ಅಂತ ಒಳಗೆ ಹಾಕಿಸ್ಬಿಡ್ತೀನಿ. ನೋಡಿ, ನಮ್ಮ ಯಜಮಾನ್ರು ಹಾಗೆ ಯಾವತ್ತೂ ಸುಳ್ಳು ಹೇಳೋರಲ್ಲ. ಅವ್ರು ಸುಳ್ಳು ಹೇಳ್ತಿದಾರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಇನ್ 2 ದಿವಸದಲ್ಲಿ ಇನ್ಸ್ಟಾಲ್ಮೆಂಟ್ ಬಡ್ಡಿ 2 ಕಟ್ಟಬೇಕು. ಎಷ್ಟು ಕಟ್ಬೇಕು? 5 ಲಕ್ಷ. ಇನ್ 2 ದಿವಸದಲ್ಲಿ 5 ಲಕ್ಷ ಕಟ್ಟದೆ ಹೋದ್ರೆ ಮನೆ ಖಾಲಿ ಮಾಡ್ಬೇಕಾಗತ್ತೆ. ಈ ದುಡ್ಡಿಗೆ ಏನ್ ಮಾಡೋದು? ಏನ್ ಮಾಡೋದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ 2 ದಿವಸದಲ್ಲಿ ಮನೆ ಬಿಡ್ಬೇಕಾಗತ್ತೆ. ಸಾಲ ಮಾಡಿದ ಹಣನೆಲ್ಲ ಸಾವಿತ್ರಿ ಮದುವೆ ಖರ್ಚು ಮಾಡ್ತೀನಿ. ನನ್ನ ಫ್ರೆಂಡನ್ನ ಒಂದ್ಸರಿ ವಿಚಾರಿಸಿ ನೋಡ್ತೀನಿ. ಸಾವಿತ್ರಿನ ಕೇಳ್ಬೋದಲ್ಲ, ಹೇಗಿದ್ರು ಅವ್ರ ಹತ್ರ ವರದಕ್ಷಿಣೆ ಹಣ ಇರುತ್ತೆ. ಅಮ್ಮ,
ಲೋಟ ನೀರು ಕೊಡಮ್ಮ. ರಂಜು, ರಂಜು ಇಲ್ಲೂ ಇಲ್ವಲ್ಲ. ಅಪ್ಪ, ಯಾರು ಕಾಣಿಸ್ತಿಲ್ಲ. ಮಾ, ರಂಜು, ರಂಜು, ಯಾಕೆ ಅಳ್ತಿದ್ಯಾ? ಅಪ್ಪ ಅಮ್ಮ ಎಲ್ಲಿ? ಅಕ್ಕ, ಮನೆಗೆ ಯಾರೋ ಬಂದಿದ್ರು, ಗಲಾಟೆ ಮಾಡ್ಬಿಟ್ಟು ಹೋದ್ರು. ನನಗೆ ತುಂಬಾ ಭಯ ಆಗ್ತಿದೆ. ಯಾರು ಬಂದಿದ್ರು? ಯಾವ ವಿಷಯ ಗಲಾಟೆ ಮಾಡಿದ್ರು? ಅಪ್ಪ ಸಾಲ ಮಾಡಿದ್ರಂತೆ, ತೀರ್ಸಿಲ್ವಂತೆ, ಅದಕ್ಕೆ ಗಲಾಟೆ ಮಾಡಿದ್ರು. ಅಕ್ಕ, ಇವಾಗ 5 ಲಕ್ಷ ಕೊಡ್ಬೇಕಂತೆ, ಇಲ್ಲಾಂದ್ರೆ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಕಳಿಸಿ ಮನೆಗ್ ಬೀಗ ಹಾಕೊಂಡ್ಬಿಡ್ತಾರಂತೆ. ಅಕ್ಕ, ನಾವು ಮನೆ ಒಳಗಡೆ ಬರೋ ಹಾಗೆ ಇಲ್ವಂತೆ. ಅಕ್ಕ, ಹಾಗಾದ್ರೆ ನಾವೆಲ್ಲೇ ಮಲ್ಕೊಳ್ಳೋದು? ನನ್ನ ಯೂನಿಫಾರ್ಮು, ಬುಕ್ಸು ಅದೆಲ್ಲ ಮನೆ ಒಳಗಡೆನೆ ಇರುತ್ತೆ. ನಾನು ಹೇಗಕ್ಕ ಸ್ಕೂಲ್ಗೆ ಹೋಗೋದು? ನೀ ಅಳ್ಬೇಡ ರಂಜು, ಹಾಗೆಲ್ಲ ಏನು ಆಗಲ್ಲ. ಅಪ್ಪ ಅಮ್ಮ ಎಲ್ಲಿ? ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಏನ್ ಗೊತ್ತಾ ಅಕ್ಕ, ಅಪ್ಪ ಏನೋ ಹೇಳಕ್ ಹೋಗಿದ್ದಕ್ಕೆ ಆ ಬ್ಯಾಂಕ್ನವ್ರ ಅಪ್ಪನ್ನೇ ಚೆನ್ನಾಗಿ ಬೈದ್ಬಿಟ್ರು. ಮುಂದಿನ ಸಲ ಬರುವಾಗ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬರ್ತಾರಂತೆ. ಪೊಲೀಸ್ ಅವ್ರು ಬಂದ್ರೆ ನಮ್ನೆಲ್ಲ ಜೈಲಲ್ಲಿ ಕೂಡಾಕ್ ಬಿಡ್ತಾರಲ್ವಾ? ರಂಜು, ಆ ಥರ ಎಲ್ಲ ಏನೂ ಆಗಲ್ಲ. ನೀನ್ ಯಾಕೆ ಒಳ್ಳೆ ಹೆದ್ರು ಪುಕ್ಲಿ ತರ ಅಳ್ತಿದ್ಯಾ? ನಾ ಬಂದೇ ಇರು, ಅಳಬಾರ್ದು. ಬಂದೆ. 5 ಲಕ್ಷ ಬಾಕಿ ಇರೋ ಇನ್ಸ್ಟಾಲ್ಮೆಂಟು, ಒಟ್ಟು ಸಾಲ 20 ಲಕ್ಷ. ನನಗೆ ಯಾಕೆ ಹೇಳ್ತಿದ್ಯಾ? ಹಣ ತರಕ್ಕೆ ಹೊರಟಿರೋ ಆಗಿತ್ತು, ಅದಕ್ಕೆ ಲೆಕ್ಕ ಹೇಳಿದೆ. ನಿನಗೇನು ಕಷ್ಟ ಆಗಲ್ವಲ್ಲ ಬಿಡು. ಇಷ್ಟು ಅಮೌಂಟ್ ಬೇಕು ಅಂತ ಹೇಳಿದ್ರೆ ತಂದು ಕೊಡೋದಕ್ಕೆ ನಿನ್ನ ಬಾಯ್ ಫ್ರೆಂಡ್ ಇದ್ದಾನೆ, ನೀನು ಕೇಳಿದಷ್ಟು ಅಮೌಂಟ್ ಸಿಗುತ್ತೆ. ಛೇ, ನಾನಾದರೂ ಹುಡುಗಿಯಾಗಿ ಹುಟ್ಟಬಾರ್ದಾಗಿತ್ತ, ತುಂಬ ಹಣ ಸಂಪಾದನೆ ಮಾಡ್ಬೋದಾಗಿತ್ತು. ಅಣ್ಣ ಆಗಿ ಒಬ್ಬ ತಂಗಿ ಬಗ್ಗೆ ಮಾತಾಡಕ್ಕೆ ನಿಂಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಆಗಿರ್ತಾ ಇತ್ತು. ಅಣ್ಣ ಅನ್ನೋ ಸಂಬಂಧಕ್ಕೆ ನಿನ್ ಮರ್ಯಾದೆ ಕೊಟ್ಟಿದ್ರೆ ನಾನು ಹಿಂಗ್ ಲೆಕ್ಕಕ್ಕೆ ಇಲ್ಲ. ಇನ್ನೆಲ್ಲಿಂದ ನಾಚಿಕೆ ಆಗುತ್ತೆ? ನೋಡು, ಪ್ರತಾಪ್ ನನ್ಗೆ ಬಾಸು. ಅವ್ರ ಹತ್ರ ಈಸ್ಕೊಂಡ್ರೆ ಎಲ್ಲ ದುಡ್ಡು ಲೆಕ್ಕಕ್ಕಿದೆ. ಅದು ಸಾಲ ಪ್ರತಿ ತಿಂಗಳು ತೀರಿಸ್ತಿದೀನಿ. ನೀನ್ ಅನ್ಕೊಂಡ್ರ ತರ ಯಾವ್ದು ಇಲ್ಲ. ಹೌದು, ಎಲ್ಲಾ ಬಾಸ್ಗಳು ಅಷ್ಟೇ. ಹೆಣ್ಮಕ್ಳು ಕೇಳಿದ ತಕ್ಷಣ ಎಷ್ಟ್ ಕೇಳಿದ್ರು ಸುಲಭವಾಗಿ ಕೊಟ್ಬಿಡ್ತಾರೆ. ಇದುವರೆಗೂ ಎಷ್ಟು ಇಸ್ಕೊಂಡಿದ್ಯಾ? ಒಂದ್ ದಿವಸ ಬಂದ್ ಕೂತ್ಕೋ, ಲೆಕ್ಕ ಕೊಡ್ತೀನಿ. ಸೆಕ್ಯೂರಿಟಿಗೆ ಏನ್ ಕೊಟ್ಟಿದ್ಯಾ? ಮಾತಾಡ್ಕೋ, ಅಸಹ್ಯ ಆಗುತ್ತೆ ನನಗೆ. ರಂಜು, ಬಾ. ನನಗೂ ಅಷ್ಟೇ, ನಿನ್ನ ಹತ್ರ ಮಾತಾಡಕ್ಕೆ ಅಸಹ್ಯ ಆಗುತ್ತೆ. ಅಮ್ಮ, 1 ನಿಮಿಷ ನಿಂತ್ಕೊಳ್ಳಿ. ಯಾರು ಬೇಕಿತ್ತು? ಈ ಮನೇಲಿ ಯಾರು ಇಲ್ವಾ? ಎಲ್ಲ ಊರಿಗೆ ಹೋದ್ರಲ್ಲ ನೆನ್ನೆ? ಊರಿಗೆ ಹೋದ್ರ? ಸಾವಿತ್ರಿ ನನ್ಗೊಂದು ಮಾತು ಹೇಳಿಲ್ವಲ್ಲ. ಯಾವಾಗ ಹೋದ್ರಮ್ಮ? ನಿನ್ನೆ ರಾತ್ರಿ ಹೋದ್ರು. ಓ, ಹೌದಾ? ಸರಿ ಬಿಡಿ, ನಾನು ಫೋನ್ ಮಾಡ್ತೀನಿ. ಇರಿ, 1 ನಿಮಿಷ. ಫೋನ್ ಮಾಡಕ್ಕೆ ಯಾರು ಬಂದ್ರೆ ಫೋನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾ. ಅಮ್ಮ, ನಿಮ್ ನೋಡ್ಲಿಕ್ಕೆ ನಿಮ್ಮ ಮನೆಗೆ ಯಾರೋ ಬಂದಿದ್ದಾರೆ. 1 ನಿಮಿಷ ಕೊಡ್ತೀನಿ. ಇರಿ. ಹಲೋ ಯಮನಮ್ಮ, ನಾನು ಪದ್ಮ ಮಾತಾಡ್ತಾ ಇದ್ದೀನಿ. ಯಾವ ಪದ್ಮ? ನಾನು ನಿಮ್ ಬೀಗಿತಿ ಪದ್ಮಾವತಿ. ಸಾವಿತ್ರಿ ನಿಮ್ ಜೊತೆನೇ ಇದ್ದಾಳ? ಯಾವ ಸಾವಿತ್ರಿ? ರೀ, ನೀವ್ಯಾರೋ ಗೊತ್ತಿಲ್ಲ ರೀ. ಇಡ್ರಿ ಫೋನು. ಸರಿ ಸರಿ, ಆಗ್ಲಿ. ನೋಡಿಮಾ, ನೀವ್ಯಾರು ಅಂತ ಗೊತ್ತಿಲ್ವಂತೆ. ನಡೀರಿ ಹೊರಗೆ. ಇವಾಗ 5 ಲಕ್ಷ ಕೊಡ್ಬೇಕಂತೆ, ಇಲ್ಲಾಂದ್ರೆ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಕಳಿಸಿ ಮನೆಗ್ ಬೀಗ ಹಾಕೊಂಡ್ಬಿಡ್ತಾರಂತೆ. ಅಕ್ಕ, ಹೌದ್ರಿ, ಆದ್ರೆ ಏನ್ ಮಾಡಕ್ಕಾಗತ್ತೆ? ನಿಮ್ ಪಾಲಿನ ಹಣ ನಿಮಗೆ ಸಿಕ್ಕೇ ಸಿಗುತ್ತೆ. ಡೋಂಟ್ ವರಿ. ಕಂಪ್ನಿ ಇಷ್ಟ ದಿನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತಲ್ವಾ? ನಂಬಿಕೆ ಇಡ್ರಿ,
ಸ್ವಲ್ಪ ದಿನ ನನಗೆ ಟೈಮ್ ಕೊಡಿ. ಈಗ ಯಾವ ಹಣನೂ ಇಲ್ಲ. ಸಾರಿ. ಓ ವಿನುತಾ, ಏನ್ ನಿಂತ್ಕೊಂಡಿದ್ಯಾ? ಕುತ್ಕೋ. ಪ್ರತಾಪ್, ಏನೋ ಟೆನ್ಷನ್ ಇಲ್ಲಿದ್ದೀರಾ? ಬಿಸ್ನೆಸ್ ಅಲ್ವಾ, ರಿಸ್ಕ್ ಮಾಮೂಲಿ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ. ಮಾಡಲ್ಲ. ಇನ್ನೇನ್ ವಿನುತಾ, ಸಹಾಯ ಕೇಳ್ತಾ ಇದೆಯಲ್ಲ, ಇಂಥದ್ ಮಾಡಿ ಅಂತ ಆರ್ಡರ್ ಮಾಡು. ಹಲೋ, ಹೌದ್ರಿ, ಬೆಳಿಗ್ಗೆಯಿಂದ ಒಂದೇ ಸಮ ಫೋನ್ ಮಾಡಿ ತಲೆ ತಿಂತಾ ಇದ್ದೀರಲ್ಲ. ಇಷ್ಟು ದೊಡ್ಡ ಕಂಪ್ನಿ ರೀ, ಇದನ್ನ ಮುಚ್ಚಿಬಿಟ್ಟು ನಾವ್ ಯಾವ ಊರಿಗೆ ಹೋಗೋಣ? ಸ್ವಲ್ಪ ದಿನ ಟೈಮ್ ಕೊಡಿ. ಆಗಲ್ಲ ರೀ, ಆಗೋದಿಲ್ಲ. ಇನ್ನೊಂದು 15 ದಿವಸ ಟೈಮ್ ಕೊಡಿ. ಓಕೆ, ಈಗ ಫೋನ್ ಇಡಿ. ಓ ಸಾರಿ ವಿನುತಾ, ಏನು ಹೇಳಬೇಕು ಅಂತಿದ್ದೆ? ಅದು ಮನೇಲಿ. ಹಲೋ, ಯಾರೀ ಇದು? ಬೆಳಿಗ್ಗೆಯಿಂದ ಫೋನ್ ಮಾಡಿ ತಲೆ ತಿಂತಾ ಇದ್ದೀರಾ. ನೋಡು, ಈಗ ಯಾವ ಹಣನೂ ಇಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಯೋ, ಫೋನ್ ಇಡಯ್ಯ. ಎಷ್ಟಯ್ಯ ನಿನ್ ದುಡ್ಡು? ಈಗಲೇ ಬಾ, ಈಗಲೇ ಬಂದು ತಗೊಳ್ಳೋದು. ಇಡು ಫೋನು. ವಿನುತಾ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ದೇವ್ರೆ, ನನಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತಾ ಇದೀಯಾ? ಪರೀಕ್ಷೆ ಮಾಡ್ತಾ ಇದೀಯಾ? ಸಾವಿತ್ರಿಗೆ ಮದುವೆನೇ ಆಗಲ್ಲ ಅಂತಾಗಿ ಕೊನೆಗೂ ಮದುವೆ ಆಗೋಯ್ತು. ಅವಳ ಜೀವನ ಹಾಳಾಗೋಯ್ತು ಅಂತಾಗಿ ಹೇಗೋ ಸರಿ ಹೋಯ್ತು. ಈಗ ನಮ್ಮ ಮನೆ ಕೈ ಬಿಟ್ಟು ಹೋಗ್ತಾ ಇದೆ. ನಾವದನ್ನು ಉಳಿಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ಕೊನೆ ಗಳಿಗೆಲಿದ್ದೀವಿ. ನೀನೇ ಕಾಪಾಡ್ಬೇಕು.